ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರ ನಡುವೆ ನಡೆದ ಸಾಲು ಸಾಲು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಫಲ ಕೊಟ್ಟೇ ಬಿಡ್ತು ಅಥವಾ ಆ ಹಂತಕ್ಕೆ ಹೋಗ್ತಾ ಇದೆಯಾ? ಅದೇ ಕಾರಣಕ್ಕೆ ಇದೀಗ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರ ನಿವಾಸದಲ್ಲಿ ರಾಜಕೀಯ ಚಟುವಟಿಕೆಗಳು ಬಿರುಸುಗೊಳ್ತಾ ಇದೆಯಾ? ಹೀಗೊಂದು ಅನುಮಾನಕ್ಕೆ ಕಾರಣವಾಗಿದ್ದು ಇವತ್ತು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬ್ಯಾಕ್ ಟು ಬ್ಯಾಕ್ ನಾಯಕರು, ಅದರಲ್ಲೂ ಬಹಳ ಪ್ರಮುಖವಾಗಿ ಸಚಿವರು, ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ನಾಯಕರು ಭೇಟಿ ಕೊಡ್ತಾ ಇರೋದು. ಸಿಎಂ ಡಿಸಿಎಂ ಬಣಗಳ ಬಡಿದಾಟಕ್ಕೆ ಹಾಗಾದ್ರೆ ಬಿತ್ತಾ ತೆರೆ. ನಿನ್ನೆ ಡಿಕೆ ಶಿವಕುಮಾರ್ ಹಾಗೆ ಸತೀಶ್ ಜಾರಕಿಹೊಳಿ ದಿಢೀರ್ ಭೇಟಿಯಾಗಿದ್ದಾರೆ. 15 ನಿಮಿಷಕ್ಕೂ ಹೆಚ್ಚಿನ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಕೆಪಿಸಿಸಿ ಕುರ್ಚಿ ಹಾದಿಯನ್ನ ಹಾಗಾದ್ರೆ ಸುಗಮ ಮಾಡಿಕೊಳ್ಳುವ ಸಲುವಾಗಿ ಸತೀಶ್ ಜಾರಕಿಹೊಳಿ ಅವರ ಜೊತೆಯಲ್ಲೂ ಕೂಡ ಸಂಧಾನ ಸೂತ್ರಕ್ಕೆ ಮುಂದಾಗ್ಬಿಟ್ರ ಡಿಕೆ ಶಿವಕುಮಾರ್. ಹಾಗಾದ್ರೆ ಯಾವ ರೀತಿಯ ಸಂಧಾನ ಸೂತ್ರ? ಕೆಪಿಸಿಸಿ ಕುರ್ಚಿ ನಿನಗೆ, ಸಿಎಂ ಕುರ್ಚಿ ನನಗೆ ಅನ್ನೋ ರೀತಿಯ ಡೀಲ್ ಏನಾದ್ರೂ ಆಗಿದೆಯಾ? ಹೀಗೊಂದು ಕುತೂಹಲ ಮನೆ ಮಾಡಿದೆ. ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರ ನಡುವೆ ನಡೆದ ಸಾಲು ಸಾಲು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಫಲ ಕೊಟ್ಟೇ ಬಿಡ್ತು ಅಥವಾ ಆ ಹಂತಕ್ಕೆ ಹೋಗ್ತಾ ಇದೆಯಾ? ಅದೇ ಕಾರಣಕ್ಕೆ ಇದೀಗ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರ ನಿವಾಸದಲ್ಲಿ ರಾಜಕೀಯ ಚಟುವಟಿಕೆಗಳು ಬಿರುಸುಗೊಳ್ತಾ ಇದೆಯಾ? ಹೀಗೊಂದು ಅನುಮಾನಕ್ಕೆ ಕಾರಣವಾಗಿದ್ದು ಇವತ್ತು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬ್ಯಾಕ್ ಟು ಬ್ಯಾಕ್ ನಾಯಕರು, ಅದರಲ್ಲೂ ಬಹಳ ಪ್ರಮುಖವಾಗಿ ಸಚಿವರು, ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ನಾಯಕರು ಭೇಟಿ ಕೊಡ್ತಾ ಇರೋದು. ಸಿಎಂ ಡಿಸಿಎಂ ಬಣಗಳ ಬಡಿದಾಟಕ್ಕೆ ಹಾಗಾದ್ರೆ ಬಿತ್ತಾ ತೆರೆ. ನಿನ್ನೆ ಡಿಕೆ ಶಿವಕುಮಾರ್ ಹಾಗೆ ಸತೀಶ್ ಜಾರಕಿಹೊಳಿ ದಿಢೀರ್ ಭೇಟಿಯಾಗಿದ್ದಾರೆ. 15 ನಿಮಿಷಕ್ಕೂ ಹೆಚ್ಚಿನ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಕೆಪಿಸಿಸಿ ಕುರ್ಚಿ ಹಾದಿಯನ್ನ ಹಾಗಾದ್ರೆ ಸುಗಮ ಮಾಡಿಕೊಳ್ಳುವ ಸಲುವಾಗಿ ಸತೀಶ್ ಜಾರಕಿಹೊಳಿ ಅವರ ಜೊತೆಯಲ್ಲೂ ಕೂಡ ಸಂಧಾನ ಸೂತ್ರಕ್ಕೆ ಮುಂದಾಗ್ಬಿಟ್ರ ಡಿಕೆ ಶಿವಕುಮಾರ್. ಹಾಗಾದ್ರೆ ಯಾವ ರೀತಿಯ ಸಂಧಾನ ಸೂತ್ರ? ಕೆಪಿಸಿಸಿ ಕುರ್ಚಿ ನಿನಗೆ, ಸಿಎಂ ಕುರ್ಚಿ ನನಗೆ ಅನ್ನೋ ರೀತಿಯ ಡೀಲ್ ಏನಾದ್ರೂ ಆಗಿದೆಯಾ? ಹೀಗೊಂದು ಕುತೂಹಲ ಮನೆ ಮಾಡಿದೆ. ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರ ನಡುವೆ ನಡೆದ ಸಾಲು ಸಾಲು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಫಲ ಕೊಟ್ಟೇ ಬಿಡ್ತು ಅಥವಾ ಆ ಹಂತಕ್ಕೆ ಹೋಗ್ತಾ ಇದೆಯಾ? ಅದೇ ಕಾರಣಕ್ಕೆ ಇದೀಗ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರ ನಿವಾಸದಲ್ಲಿ ರಾಜಕೀಯ ಚಟುವಟಿಕೆಗಳು ಬಿರುಸುಗೊಳ್ತಾ ಇದೆಯಾ? ಹೀಗೊಂದು ಅನುಮಾನಕ್ಕೆ ಕಾರಣವಾಗಿದ್ದು ಇವತ್ತು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬ್ಯಾಕ್ ಟು ಬ್ಯಾಕ್ ನಾಯಕರು, ಅದರಲ್ಲೂ ಬಹಳ ಪ್ರಮುಖವಾಗಿ ಸಚಿವರು, ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ನಾಯಕರು ಭೇಟಿ ಕೊಡ್ತಾ ಇರೋದು. ಸಿಎಂ ಡಿಸಿಎಂ ಬಣಗಳ ಬಡಿದಾಟಕ್ಕೆ ಹಾಗಾದ್ರೆ ಬಿತ್ತಾ ತೆರೆ. ನಿನ್ನೆ ಡಿಕೆ ಶಿವಕುಮಾರ್ ಹಾಗೆ ಸತೀಶ್ ಜಾರಕಿಹೊಳಿ ದಿಢೀರ್ ಭೇಟಿಯಾಗಿದ್ದಾರೆ. 15 ನಿಮಿಷಕ್ಕೂ ಹೆಚ್ಚಿನ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಕೆಪಿಸಿಸಿ ಕುರ್ಚಿ ಹಾದಿಯನ್ನ ಹಾಗಾದ್ರೆ ಸುಗಮ ಮಾಡಿಕೊಳ್ಳುವ ಸಲುವಾಗಿ ಸತೀಶ್ ಜಾರಕಿಹೊಳಿ ಅವರ ಜೊತೆಯಲ್ಲೂ ಕೂಡ ಸಂಧಾನ ಸೂತ್ರಕ್ಕೆ ಮುಂದಾಗ್ಬಿಟ್ರ ಡಿಕೆ ಶಿವಕುಮಾರ್. ಹಾಗಾದ್ರೆ ಯಾವ ರೀತಿಯ ಸಂಧಾನ ಸೂತ್ರ? ಕೆಪಿಸಿಸಿ ಕುರ್ಚಿ ನಿನಗೆ, ಸಿಎಂ ಕುರ್ಚಿ ನನಗೆ ಅನ್ನೋ ರೀತಿಯ ಡೀಲ್ ಏನಾದ್ರೂ ಆಗಿದೆಯಾ? ಹೀಗೊಂದು ಕುತೂಹಲ ಮನೆ ಮಾಡಿದೆ. ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರ ನಡುವೆ ನಡೆದ ಸಾಲು ಸಾಲು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಫಲ ಕೊಟ್ಟೇ ಬಿಡ್ತು ಅಥವಾ ಆ ಹಂತಕ್ಕೆ ಹೋಗ್ತಾ ಇದೆಯಾ? ಅದೇ ಕಾರಣಕ್ಕೆ ಇದೀಗ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರ ನಿವಾಸದಲ್ಲಿ ರಾಜಕೀಯ ಚಟುವಟಿಕೆಗಳು ಬಿರುಸುಗೊಳ್ತಾ ಇದೆಯಾ? ಹೀಗೊಂದು ಅನುಮಾನಕ್ಕೆ ಕಾರಣವಾಗಿದ್ದು ಇವತ್ತು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬ್ಯಾಕ್ ಟು ಬ್ಯಾಕ್ ನಾಯಕರು, ಅದರಲ್ಲೂ ಬಹಳ ಪ್ರಮುಖವಾಗಿ ಸಚಿವರು, ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ನಾಯಕರು ಭೇಟಿ ಕೊಡ್ತಾ ಇರೋದು. ಸಿಎಂ ಡಿಸಿಎಂ ಬಣಗಳ ಬಡಿದಾಟಕ್ಕೆ ಹಾಗಾದ್ರೆ ಬಿತ್ತಾ ತೆರೆ. ನಿನ್ನೆ ಡಿಕೆ ಶಿವಕುಮಾರ್ ಹಾಗೆ ಸತೀಶ್ ಜಾರಕಿಹೊಳಿ ದಿಢೀರ್ ಭೇಟಿಯಾಗಿದ್ದಾರೆ. 15 ನಿಮಿಷಕ್ಕೂ ಹೆಚ್ಚಿನ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಕೆಪಿಸಿಸಿ ಕುರ್ಚಿ ಹಾದಿಯನ್ನ ಹಾಗಾದ್ರೆ ಸುಗಮ ಮಾಡಿಕೊಳ್ಳುವ ಸಲುವಾಗಿ ಸತೀಶ್ ಜಾರಕಿಹೊಳಿ ಅವರ ಜೊತೆಯಲ್ಲೂ ಕೂಡ ಸಂಧಾನ ಸೂತ್ರಕ್ಕೆ ಮುಂದಾಗ್ಬಿಟ್ರ ಡಿಕೆ ಶಿವಕುಮಾರ್. ಹಾಗಾದ್ರೆ ಯಾವ ರೀತಿಯ ಸಂಧಾನ ಸೂತ್ರ? ಕೆಪಿಸಿಸಿ ಕುರ್ಚಿ ನಿನಗೆ, ಸಿಎಂ ಕುರ್ಚಿ ನನಗೆ ಅನ್ನೋ ರೀತಿಯ ಡೀಲ್ ಏನಾದ್ರೂ ಆಗಿದೆಯಾ?
ಹೀಗೊಂದು ಕುತೂಹಲ ಮನೆ ಮಾಡಿದೆ. ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರ ನಡುವೆ ನಡೆದ ಸಾಲು ಸಾಲು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಫಲ ಕೊಟ್ಟೇ ಬಿಡ್ತವೆ ಅಥವಾ ಆ ಹಂತಕ್ಕೆ ಹೋಗ್ತಾ ಇದೆಯಾ? ಅದೇ ಕಾರಣಕ್ಕೆ ಇದೀಗ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರ ನಿವಾಸದಲ್ಲಿ ರಾಜಕೀಯ ಚಟುವಟಿಕೆಗಳು ಬಿರುಸುಗೊಳ್ತಾ ಇದೆಯಾ? ಹೀಗೊಂದು ಅನುಮಾನಕ್ಕೆ ಕಾರಣವಾಗಿದ್ದು, ಇವತ್ತು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬ್ಯಾಕ್ ಟು ಬ್ಯಾಕ್ ನಾಯಕರು, ಅದರಲ್ಲೂ ಬಹಳ ಪ್ರಮುಖವಾಗಿ ಸಚಿವರು, ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ನಾಯಕರು ಭೇಟಿ ಕೊಡ್ತಾ ಇರೋದು. ಸಿಎಂ ಡಿಸಿಎಂ ಬಣಗಳ ಬಡಿದಾಟಕ್ಕೆ ಹಾಗಾದ್ರೆ ಬಿತ್ತಾ ತೆರೆ. ನಿನ್ನೆ ಡಿಕೆ ಶಿವಕುಮಾರ್ ಹಾಗೆ ಸತೀಶ್ ಜಾರಕಿಹೊಳಿ ದಿಢೀರ್ ಭೇಟಿಯಾಗಿದ್ದಾರೆ. 15 ನಿಮಿಷಕ್ಕೂ ಹೆಚ್ಚಿನ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಕೆಪಿಸಿಸಿ ಕುರ್ಚಿ ಹಾದಿಯನ್ನ ಹಾಗಾದ್ರೆ ಸುಗಮ ಮಾಡಿಕೊಳ್ಳುವ ಸಲುವಾಗಿ ಸತೀಶ್ ಜಾರಕಿಹೊಳಿ ಅವರ ಜೊತೆಯಲ್ಲೂ ಕೂಡ ಸಂಧಾನ ಸೂತ್ರಕ್ಕೆ ಮುಂದಾಗ್ಬಿಟ್ರ ಡಿಕೆ ಶಿವಕುಮಾರ್. ಹಾಗಾದ್ರೆ ಯಾವ ರೀತಿಯ ಸಂಧಾನ ಸೂತ್ರ? ಕೆಪಿಸಿಸಿ ಕುರ್ಚಿ ನಿನಗೆ, ಸಿಎಂ ಕುರ್ಚಿ ನನಗೆ ಅನ್ನೋ ರೀತಿಯ ಡೀಲ್ ಏನಾದ್ರೂ ಆಗಿದೆಯಾ? ಹೀಗೊಂದು ಕುತೂಹಲ ಮನೆ ಮಾಡಿದೆ. ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರ ನಡುವೆ ನಡೆದ ಸಾಲು ಸಾಲು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಫಲ ಕೊಟ್ಟೇ ಬಿಡ್ತವೆ ಅಥವಾ ಆ ಹಂತಕ್ಕೆ ಹೋಗ್ತಾ ಇದೆಯಾ? ಅದೇ ಕಾರಣಕ್ಕೆ ಇದೀಗ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರ ನಿವಾಸದಲ್ಲಿ ರಾಜಕೀಯ ಚಟುವಟಿಕೆಗಳು ಬಿರುಸುಗೊಳ್ತಾ ಇದೆಯಾ? ಹೀಗೊಂದು ಅನುಮಾನಕ್ಕೆ ಕಾರಣವಾಗಿದ್ದು, ಇವತ್ತು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬ್ಯಾಕ್ ಟು ಬ್ಯಾಕ್ ನಾಯಕರು, ಅದರಲ್ಲೂ ಬಹಳ ಪ್ರಮುಖವಾಗಿ ಸಚಿವರು, ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ನಾಯಕರು ಭೇಟಿ ಕೊಡ್ತಾ ಇರೋದು. ಸಿಎಂ ಡಿಸಿಎಂ ಬಣಗಳ ಬಡಿದಾಟಕ್ಕೆ ಹಾಗಾದ್ರೆ ಬಿತ್ತಾ ತೆರೆ. ನಿನ್ನೆ ಡಿಕೆ ಶಿವಕುಮಾರ್ ಹಾಗೆ ಸತೀಶ್ ಜಾರಕಿಹೊಳಿ ದಿಢೀರ್ ಭೇಟಿಯಾಗಿದ್ದಾರೆ. 15 ನಿಮಿಷಕ್ಕೂ ಹೆಚ್ಚಿನ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಕೆಪಿಸಿಸಿ ಕುರ್ಚಿ ಹಾದಿಯನ್ನ ಹಾಗಾದ್ರೆ ಸುಗಮ ಮಾಡಿಕೊಳ್ಳುವ ಸಲುವಾಗಿ ಸತೀಶ್ ಜಾರಕಿಹೊಳಿ ಅವರ ಜೊತೆಯಲ್ಲೂ ಕೂಡ ಸಂಧಾನ ಸೂತ್ರಕ್ಕೆ ಮುಂದಾಗ್ಬಿಟ್ರ ಡಿಕೆ ಶಿವಕುಮಾರ್. ಹಾಗಾದ್ರೆ ಯಾವ ರೀತಿಯ ಸಂಧಾನ ಸೂತ್ರ? ಕೆಪಿಸಿಸಿ ಕುರ್ಚಿ ನಿನಗೆ, ಸಿಎಂ ಕುರ್ಚಿ ನನಗೆ ಅನ್ನೋ ರೀತಿಯ ಡೀಲ್ ಏನಾದ್ರೂ ಆಗಿದೆಯಾ? ಹೀಗೊಂದು ಕುತೂಹಲ ಮನೆ ಮಾಡಿದೆ. ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರ ನಡುವೆ ನಡೆದ ಸಾಲು ಸಾಲು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಫಲ ಕೊಟ್ಟೇ ಬಿಡ್ತವೆ ಅಥವಾ ಆ ಹಂತಕ್ಕೆ ಹೋಗ್ತಾ ಇದೆಯಾ? ಅದೇ ಕಾರಣಕ್ಕೆ ಇದೀಗ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರ ನಿವಾಸದಲ್ಲಿ ರಾಜಕೀಯ ಚಟುವಟಿಕೆಗಳು ಬಿರುಸುಗೊಳ್ತಾ ಇದೆಯಾ? ಹೀಗೊಂದು ಅನುಮಾನಕ್ಕೆ ಕಾರಣವಾಗಿದ್ದು, ಇವತ್ತು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬ್ಯಾಕ್ ಟು ಬ್ಯಾಕ್ ನಾಯಕರು, ಅದರಲ್ಲೂ ಬಹಳ ಪ್ರಮುಖವಾಗಿ ಸಚಿವರು, ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ನಾಯಕರು ಭೇಟಿ ಕೊಡ್ತಾ ಇರೋದು. ಸಿಎಂ ಡಿಸಿಎಂ ಬಣಗಳ ಬಡಿದಾಟಕ್ಕೆ ಹಾಗಾದ್ರೆ ಬಿತ್ತಾ ತೆರೆ. ನಿನ್ನೆ ಡಿಕೆ ಶಿವಕುಮಾರ್ ಹಾಗೆ ಸತೀಶ್ ಜಾರಕಿಹೊಳಿ ದಿಢೀರ್ ಭೇಟಿಯಾಗಿದ್ದಾರೆ. 15 ನಿಮಿಷಕ್ಕೂ ಹೆಚ್ಚಿನ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಕೆಪಿಸಿಸಿ ಕುರ್ಚಿ ಹಾದಿಯನ್ನ ಹಾಗಾದ್ರೆ ಸುಗಮ ಮಾಡಿಕೊಳ್ಳುವ ಸಲುವಾಗಿ ಸತೀಶ್ ಜಾರಕಿಹೊಳಿ ಅವರ ಜೊತೆಯಲ್ಲೂ ಕೂಡ ಸಂಧಾನ ಸೂತ್ರಕ್ಕೆ ಮುಂದಾಗ್ಬಿಟ್ರ ಡಿಕೆ ಶಿವಕುಮಾರ್. ಹಾಗಾದ್ರೆ ಯಾವ ರೀತಿಯ ಸಂಧಾನ ಸೂತ್ರ? ಕೆಪಿಸಿಸಿ ಕುರ್ಚಿ ನಿನಗೆ, ಸಿಎಂ ಕುರ್ಚಿ ನನಗೆ ಅನ್ನೋ ರೀತಿಯ ಡೀಲ್ ಏನಾದ್ರೂ ಆಗಿದೆಯಾ? ಹೀಗೊಂದು ಕುತೂಹಲ ಮನೆ ಮಾಡಿದೆ.